ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು KDP ಮೀಟಿಂಗ್ ಇಟ್ಕೊಂಡಿದ್ದೀನಿ. ನೆನ್ನೆ ಇಟ್ಕೊಂಡಿದ್ದೆ, ಆಮೇಲೆ ಮಾಲೂರಿಗೆ ಮುಖ್ಯಮಂತ್ರಿಗಳು ನೆನ್ನೆ ಬರೋ ಪ್ರೋಗ್ರಾಮ್ ಇದ್ದಿದ್ದರಿಂದ ಇವತ್ತು ಒಂದಿನ ಮುಂದಕ್ಕೆ ಹಾಕ್ಕೊಂಡೆ. ಮತ್ತು ಇವತ್ತು ನಮ್ಮ ಅನಿಲ್ ಕುಮಾರ್ ಅವರು, ಮಂಜುನಾಥ್ ಅವರು ಎಲ್ಲ ಜೊತೆಯಲ್ಲೇ ಬಂದ್ವಿ. ಈಗ KDP ಮೀಟಿಂಗ್ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಮತ್ತು ಈ ಬಾರಿ ಗೊತ್ತಲ್ಲ, ಮಳೆ ಬಂದಿಲ್ಲ, ಬಿತ್ತನೆನೂ ಕೂಡ ಭಾಳಷ್ಟು ಕಡೆ ಆಗೇ ಇಲ್ಲ ಅನಿಸುತ್ತೆ. ಒಂದು ಕುಡಿಯೋ ನೀರಿಗೆ ಹೆಚ್ಚು ಆದ್ಯತೆ ನಾವು ಕೊಡಬೇಕಾಗತ್ತೆ. ಎರಡನೇದಾಗಿ ಮೇವು, ಎರಡು ಭಾಳ ಇಂಪಾರ್ಟೆಂಟು ಈ ವರ್ಷ. ಮತ್ತು ದಾರಿಲಿ ಬರೋವಾಗ ಮಂಜುನಾಥ್ ಕೇಳಿದ್ರು, ಯಾವಾಗ ಎತ್ತಿನೊಳೆ ನೀರು ಬರುತ್ತೆ ನಮ್ಮ ಕೆರೆಗಳಿಗೆ, ನೀರು ತುಂಬುತ್ತೆ ಅಂತ ಕೇಳಿದ್ರು. ಆಮೇಲೆ ನಾನು ನೀರಾವರಿ ಸಚಿವನಾದ ಮೇಲೆ ಅಲ್ಲಿ ಎತ್ತಿನೊಳೆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬೇಲೂರು ತಾಲೂಕಲ್ಲಿ ಸುಮಾರು 0.8 ಕಿಲೋಮೀಟರ್ಸು, ಅಂದರೆ 800 ಮೀಟರು ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಇರ್ತಕ್ಕಂಥ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ದಾಖಲೆ ಇರಲಿಲ್ಲ. ಆದರೂ ಕೂಡ ಎಕ್ಸ್ಗ್ರೇಷಿಯಾ ಅಂಥೇಳಿ ಕ್ಯಾಬಿನೆಟ್ಟಲ್ಲಿ ಅವರಿಗೆ ಹಣ ಸ್ವಲ್ಪ ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಅದರ ಪ್ರಕಾರ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಣ ಕೂಡ ಹಾಕಿದ್ವಿ. ಆಮೇಲೆ ನಾನು ಅಲ್ಲಿ ಹೋಗಿ, ನಾನು ಶಿವಲಿಂಗೇಗೌಡರು ಮತ್ತು ಅಲ್ಲಿನ ಸುರೇಶ್ ಅವರು, ಶಾಸಕರು ಎಲ್ಲರೂ ಬಂದಿದ್ದರು. ಕೆಲಸ ನಡೀತಾ ಇದೆ. ಮತ್ತು ಅವರು ಸ್ವಲ್ಪ ಇನ್ನೂ ಹೆಚ್ಚಿನ ಹಣ ಬೇಕು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲಸ ಮುಗಿದೋಗುತ್ತೆ. 0.8 ಕಿಲೋಮೀಟರ್ಸ್ ಒಂದು ವಾರದಲ್ಲಿ ಮುಗಿದೋಗುತ್ತೆ. ಆಮೇಲೆ ಇನ್ನೊಂದು ಕಡೆ ಹೇಳ್ತೀನಿ ರೀ. ಅದಾದಮೇಲೆ ಇದರಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ 1.8 ಕಿಲೋಮೀಟರ್ಸು ಫಾರೆಸ್ಟ್ ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿರಲಿಲ್ಲ, ಕೆಲಸ ನಿಂತೋಗಿತ್ತು. ಅದು ಕೂಡ ಕ್ಲಿಯರ್ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ಈ ಒಂದು 2-3 ತಿಂಗಳಲ್ಲಿ ಮುಗಿದ್ರೆ ಈ ವರ್ಷದ ಕೊನೆಯ ಅಷ್ಟೊತ್ತಿಗೆ ದೊಳಾಪುರದವರೆಗೂ ನೀರು ಬರ್ಬೋದು. ಅಲ್ಲಿ ಬರ್ಬೋದು. ಯಾಕೆ ಅಲ್ಲಿ ಪಂಪಿಂಗ್ ಸ್ಟೇಷನ್ ಆಗ್ತಾಯಿದೆ. ಅಲ್ಲಿಂದನೇ ಶ್ರೀನಿವಾಸಪುರಕ್ಕೆ ಒಂದು ಇದು ಹೋಗುತ್ತೆ, ಆಮೇಲೆ ಕೋಲಾರಕ್ಕೆ ಒಂದು ನೆಲೆ ಬರುತ್ತೆ. ಅದು ಆಮೇಲೆ ಹೇಳ್ತೀನಿ ರೀ. ಅದು ಎರಡೂ ಆಗುತ್ತೆ. ಆ ಕೆಲಸಗಳು ಕೂಡ ಶೀಘ್ರಗತಿಯಲ್ಲಿ ಕೆಲಸ ಆಗಬೇಕು. ವರ್ಕ್ ಆರ್ಡರ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದು ಪೈಪು ಎಲ್ಲ ಪ್ರೊಕ್ಯೂರ್ಮೆಂಟು ಎಲ್ಲ ಮಾಡ್ತಾಯಿದ್ದಾರೆ ಅಂತ ನಮ್ಮ ಚೀಫ್ MD ಅವರು ಹೇಳಿದರು. ಮತ್ತು ನಮಗೇನೆಂದರೆ ಮಂಜುನಾಥ್, ನಮ್ಮ ಅನಿಲ್ ಕುಮಾರು ಯಾವಾಗ ಬರುತ್ತೆ ಅಂತ ಕೇಳಿದ್ರು. ನಾನು ಹೇಳಿದೆ 27ಕ್ಕೆ ಈ ಎಲ್ಲ ಕೆಲಸಗಳು ಮುಗಿಸಿ, ಈ ಎಲ್ಲ ಸುಮಾರು 300 ಕೆರೆ ಬರುತ್ತೆ, 2 ಜಿಲ್ಲೆ ಸೇರಿ. ಪ್ಲಸ್ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮುನ್ಸಿಪಾಲ್ಟಿಗಳು ಎಲ್ಲ ಇರುತ್ತಲ್ಲ, ಅವರು ಕೂಡ ನೀರು ಕೊಡ್ತೀವಿ. ಮುಂದಿನ ವರ್ಷಕ್ಕೆ ಕೊಡ್ತೀವಿ, ಗ್ಯಾರಂಟಿ ನೀರು ಕೊಡ್ತೀವಿ. ಒಳ್ಳೆಯದು. ಈಗ ಅಲ್ಲೇನಾಗಿದೆ, ಬರ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಕೆಲವು ನಾರ್ಮ್ಸ್ ಇರುತ್ತೆ. ಆ ನಾರ್ಮ್ಸ್ ಪ್ರಕಾರ ಅದು ಹೋದ ಒಂದು 15 ದಿವಸಕ್ಕೆ ಮುಂಚೆ ಕ್ಯಾಬಿನೆಟ್ಟಲ್ಲಿ ಡಿಸ್ಕಷನ್ಸ್ ಆಯಿತು. ಆಗೊಂದು 75-80 ತಾಲೂಕು ಆಗಿತ್ತು. ಮತ್ತು ಆಗಸ್ಟ್ ಕೊನೆಯಷ್ಟೊತ್ತಿಗೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗೇನಾಗುತ್ತೆ, 100ಕ್ಕಿಂತಲೂ ಹೆಚ್ಚು ತಾಲೂಕುಗಳು ಬರ ಅಂತ ಘೋಷಣೆ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಗೊತ್ತು, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಮತ್ತು ಗ್ರಾಮಾಂತರ, ಮತ್ತು ತುಮಕೂರು ಎಲ್ಲೂ ನದಿಗಳೇ ಇಲ್ವಲ್ಲ. ಅದಕ್ಕೋಸ್ಕರ ಎಲ್ಲ ಇಡೀ ರಾಜ್ಯದಲ್ಲೇ ಕೊರತೆ ಇದೆ. ನಮಗೇನಾಗಿದೆ, ಮಲೆನಾಡು ಬಿಟ್ಟರೆ ಬೇರೆ ಯಾವ ಜಿಲ್ಲೆಯಲ್ಲೂ ಮಳೆ ಇಲ್ಲ. ಮಲೆನಾಡಲ್ಲಿ ಮಾತ್ರ ಇದೆ ಅಷ್ಟೇ. ಬಿತ್ತನೆ ಕೂಡ ಆಗಿಲ್ಲ. 2014ರಲ್ಲಿ ಎತ್ತಿನೊಳೆ ಆಗಿದೆ, 12 ವರ್ಷ ಆಗಿದೆ. ನೀವು ನೆಕ್ಸ್ಟ್ ಇಯರ್ ಗ್ಯಾರಂಟಿ